ನಮಸ್ತೆ, ನಾನು ಡಾಕ್ಟರ್ ರಮ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ಇತ್ತೀಚೆಗೆ ಎಲ್ಲರಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಇರೋ ಕಾಯಿಲೆ ಅಂದರೆ ಡಯಾಬಿಟಿಸ್. ಎಲ್ಲ ಮನೆಗಳಲ್ಲಿ, ಎಲ್ಲ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇದ್ದೇ ಇದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟ್ಸ್. ನಮ್ಮಲ್ಲಿ ಬರೋ ಪೇಷಂಟ್ಸ್ ಏನು ಹೇಳ್ತಾರೆ ಅಂದರೆ, ನಾವು ಶುಗರ್ಲೆಸ್ ಟೀ ಕುಡಿತೀವಿ, ಶುಗರ್ಲೆಸ್ ಕಾಫಿ ಕುಡಿತಾ ಇದ್ದೀವಿ, ರೈಸ್ ಬಂದು ಚಪಾತಿ ತಿಂತಾ ಇದ್ದೀವಿ, ಆದರೂ ನಮ್ಮ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ, ನೀವು ಶುಗರ್ ಆಗಲಿ, ರೈಸ್ ಆಗಲಿ, ಚಪಾತಿ ಆಗಲಿ, ರೈಸ್ ಮತ್ತು ಚಪಾತಿಯಲ್ಲಿರೋ ಕಾರ್ಬೋಹೈಡ್ರೇಟ್ಸಲ್ಲಿ ಬಹಳ ಏನು ವ್ಯತ್ಯಾಸ ಇಲ್ಲ. ಆದ್ದರಿಂದ ನಿಮ್ಮ ಶುಗರಲ್ಲಿ ಜಾಸ್ತಿ ವ್ಯತ್ಯಾಸವೂ ಆಗೋದಿಲ್ಲ. ಹಾಗಾದರೆ ಯಾವ ರೀತಿ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕು ಅಂತ ನಾವು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾವು ತಿನ್ನುವ ಆಹಾರದಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇರುತ್ತೆ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್. ಕಾರ್ಬೋಹೈಡ್ರೇಟ್ಸ್ ಪ್ರಮಾಣನೇ ಜಾಸ್ತಿಯಾಗಿ ನಾವು ತಗೋತಾ ಇರ್ತೀವಿ. ನಾವು ತಗೊಳ್ಳೋ ಊಟದಲ್ಲಿ 45 to 65% ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನೀವೇ ವಿಚಾರ ಮಾಡಿ ನೋಡಿ. ಬೆಳಗ್ಗೆ ಹೊತ್ತು ನೀವು ದೋಸೆ, ರೊಟ್ಟಿ ಏನಾದರೂ ತಿಂತಾ ಇರ್ತೀರಾ, 4-5 ರೊಟ್ಟಿ ದೋಸೆ ತಿಂತೀರಾ, ಇಷ್ಟೊಂದು ಅನ್ನ ಹಾಕೋತೀರಿ. ಇದೆಲ್ಲನೂ ಕಾರ್ಬೋಹೈಡ್ರೇಟ್ಸ್. ಇದರಿಂದಾಗಿ ನಿಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರ್ತಾ ಇಲ್ಲ. ನಾವು ತಗೊಳ್ಳುವಂತಹ ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಆ್ಯಂಡ್ ಫ್ಯಾಟ್ನ ರೇಷಿಯೋದಲ್ಲಿ ನಾವು ವ್ಯತ್ಯಾಸ ಮಾಡಬೇಕಾಗಿದೆ. ಇದನ್ನು ನಾವು ಈಗ ಯಾವ ರೀತಿ ತಗೋಬೇಕು ಅಂದರೆ, ಲೋ ಕಾರ್ಬ್ ಡಯಟ್ ಅಂತ ಹೇಳ್ತೀವಿ. ಅಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಪ್ರಮಾಣ 25%ಗಿಂತ ಕಮ್ಮಿ ಇರಬೇಕು. ಹಾಗಾದರೆ ಏನನ್ನು ಜಾಸ್ತಿ ತಗೋಬೇಕು? ನಾವು ಜಾಸ್ತಿ ಏನು ತಗೋಬೇಕು ಅಂದರೆ ವೆಜಿಟೇಬಲ್ಸ್, ತರಕಾರಿ ಪ್ರಮಾಣನ ಜಾಸ್ತಿ ಮಾಡಬೇಕು. ಹಾಗೆಯೇ ಪ್ರೋಟೀನ್ಸ್ ಅಂದರೆ ಬೇಳೆ, ಕಾಳು, ಚಿಕನ್, ಮೊಟ್ಟೆ, ಇವೆಲ್ಲ ಪ್ರೋಟೀನ್ಸ್. ಮತ್ತು ಹೆಲ್ದಿ ಫ್ಯಾಟ್ಸ್ ಏನೆಲ್ಲ ಅಂದರೆ ಬೆಣ್ಣೆ, ತುಪ್ಪ, ಕೋಲ್ಡ್ ಪ್ರೆಸ್ಡ್ ಆಯಿಲ್, ಸೀಡ್ಸ್, ನಟ್ಸ್ ಮತ್ತು ಫ್ಯಾಟಿ ಫಿಶ್. ಇವೆಲ್ಲ ನನಗೆ ಹೆಲ್ದಿ ಫ್ಯಾಟ್ಸ್ ಅಂದರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ಕೊಡುತ್ತೆ. ಇದನ್ನು ಯಾವ ರೀತಿ ನಾವು ತಗೋಬೇಕು ಅಂದರೆ, ನಮ್ಮ ತಟ್ಟೆ ಹೇಗೆ ಕಾಣಬೇಕು ಅಂದರೆ, ನಮ್ಮ ತಟ್ಟೆಯಲ್ಲಿ ಒಂದು ಹಸಿ ತರಕಾರಿಯ ಸಲಾಡ್ ಇರ್ಬೋದು, ಅದಕ್ಕೆ ಬೇಕಾದರೆ ಸೀಡ್ಸ್ ಆ್ಯಂಡ್ ನಟ್ಸ್ನ ನೀವು ಜೊತೆಗೆ ಸೇರಿಸ್ಕೊಬೋದು. ಮತ್ತು ಒಂದು ಸೊಪ್ಪಿನ ಪಲ್ಯ, ಅದ್ರ ಜೊತೆ ಕಾಳು ಹಾಕ್ಬೋದು. ಇಲ್ಲ ಕಾಳಿನ ಪಲ್ಯ ಸಪ್ರೇಟಾಗಿ ಮಾಡ್ಕೊಳ್ಳಿ. ನೀವು ನಾನ್ ವೆಜ್ ತಿನ್ನೋರಾದರೆ ಒಂದು ಮೊಟ್ಟೆ ಅಥವಾ ಒಂದು ಪೀಸ್ ಚಿಕನ್ ಅಥವಾ ಫಿಶನ್ನು ಇನ್ಕ್ಲೂಡ್ ಮಾಡಿ. ಇಷ್ಟೆಲ್ಲ ತಗೊಂಡು ಸ್ವಲ್ಪನೇ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಅನ್ನ ಇರ್ಬೋದು, ಅನ್ನ ಆದರೆ ಒಂದು ಸೌಟ್ ಅನ್ನ, ದೋಸೆ ಆದರೆ ಒಂದು ದೋಸೆ, ಒಂದು ಚಪಾತಿ ಅಥವಾ ಸಣ್ಣ ಮುದ್ದೆ ಈ ಥರ ತಗೋಬೇಕು. ಇದನ್ನು ತಗೊಳ್ಳೋ ವಿಧಾನದಲ್ಲಿ ಕೂಡ ಒಂದು ಆರ್ಡರನ್ನು ಮೇಂಟೈನ್ ಮಾಡಬೇಕು. ರಿಸರ್ಚ್ ಮಾಡಿ ಏನು ಕಂಡುಹಿಡಿದಿದ್ದಾರೆ ಅಂದರೆ, ನಾವು ತಗೊಳ್ಳೋ ಆರ್ಡರಲ್ಲಿ ಕೂಡ ನಮ್ಮ ಶುಗರ್ ಲೆವೆಲ್ ಬೇರೆ ಆಗುತ್ತೆ. ಮೊದಲು ನಾವು ವೆಜಿಟೇಬಲ್ಸ್ನ ತಗೋಬೇಕು, ನಂತರ ನಾವು ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡಿ, ಕೊನೆಗೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಧಾನ್ಯಗಳನ್ನು ಕೊನೆಯದಾಗಿ ತಗೋಬೇಕು. ಈ ರೀತಿ ತಗೊಂಡಾಗ ನಾವು ಊಟ ಮಾಡಿದ ನಂತರದ ಪೋಸ್ಟ್ ಫ್ರಾಕ್ಟಿಯಲ್ ಗ್ಲೂಕೋಸ್ ಏನಿದೆ ಅದು ತುಂಬ ನಿಧಾನವಾಗಿ ಇರುತ್ತೆ ಹಾಗೂ ಜಾಸ್ತಿ ಏರೋದಿಲ್ಲ. ಹಾಗೆಯೇ ಈ ಆರ್ಡರ್ ಉಲ್ಟಾ ಅಂದರೆ ಫಸ್ಟ್ ಕಾರ್ಬೋಹೈಡ್ರೇಟ್ಸ್ ಯಾರು ತಗೋತಾರೋ ಅವರಲ್ಲಿ ಶುಗರ್ ಲೆವೆಲ್ ತುಂಬ ಜಾಸ್ತಿ ಕಂಡು ಬಂದಿದೆ. ಆದ್ದರಿಂದ ಈ ರೀತಿ ಆರ್ಡರ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಬ್ರೇಕ್ಫಾಸ್ಟ್ ಹೇಗಿರಬೇಕು ಅಂದರೆ, ಈಗ ನೀವು ದೋಸೆ ತಗೊಳ್ಳೋದಾದರೆ ಅದಕ್ಕೆ ಚೆನ್ನಾಗಿ ತರಕಾರಿ ಹಾಕಿ ದಪ್ಪಕ್ಕೆ ಮಾಡಿಕೊಂಡು ಒಂದು ದೋಸೆನ ತಗೊಳ್ಳಿ. ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆನೂ ಸೇರಿಸ್ಕೊಂಡು ತಿನ್ನಿ. ಒಂದು ವೇಳೆ ನೀವು ಮೊಟ್ಟೆ ತಿನ್ನೋರಂತಂದರೆ ಒಂದು ಡಬಲ್ ಆಮ್ಲೆಟ್ ತುಂಬ ವೆಜಿಟೇಬಲ್ಸ್ ಹಾಕಿ ಮಾಡಿ ತಗೋಬೋದು. ಹೀಗೆ ನೀವು 3 ಹೊತ್ತು ಊಟ ಮಾಡಬೇಕಾದ್ರೆ ಅದ್ರ ಜೊತೆ ಸ್ವಲ್ಪ ಮೆಂತೆಕಾಳನ್ನು ಕೂಡ ಸೇರಿಸ್ಕೊಳ್ಳಿ. 2-3 ಸ್ಪೂನ್ ಆಗುವಷ್ಟು ನೆನೆಸಿದ ಮೆಂತೆಕಾಳನ್ನು ಸೇರಿಸೋದ್ರಿಂದ ನಿಮ್ಮ ಪೋಸ್ಟ್ ಪ್ರ್ಯಾಂಡಿಯಲ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ. ಹಾಗೆಯೇ ಇವಾಗ ತರಕಾರಿಗಳಲ್ಲಿ ಯಾವುದನ್ನು ತಗೋಬಾರ್ದು ಅಂತ ಹೇಳಿದರೆ, ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಕ್ಯಾರೆಟ್, ಬೀಟ್ರೂಟ್ ಮತ್ತು ಆಲೂಗೆಡ್ಡೆ ಇವುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಹಾಗೆ ಫ್ರೂಟ್ಸಲ್ಲಿ ಯಾವುದೆಲ್ಲ ಅಂದರೆ ಹೈ ಕಾರ್ಬ್ ಅಥವಾ ಹೈ ಶುಗರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ ಯಾವುದೆಲ್ಲ ಅಂದರೆ ಮ್ಯಾಂಗೋ, ಜಾಕ್ ಫ್ರೂಟ್, ಸೀತಾಫಲ, ಗ್ರೇಪ್ಸ್ ಇಂಥ ಹಣ್ಣುಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಲೋ ಕಾರ್ಬ್ ಫ್ರೂಟ್ಸ್ ಅಂದರೆ ಪಪಾಯ, ಪೈನಾಪಲ್, ಸೀಬೆ ಅಂದರೆ ಆ್ಯಪಲ್ ಇದನ್ನೆಲ್ಲ ನೀವು ತಗೋಬೋದು. ಹಾಗೆಯೇ ನೀವು ಈ ಥರ ಡಯಟ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡುವಾಗ ರೆಗ್ಯುಲರ್ ಆಗಿ ನಿಮ್ಮ ಶುಗರ್ ಲೆವೆಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಖಾಲಿ ಹೊಟ್ಟೆಯಲ್ಲಿ ಹಾಗೆ ಊಟದ ನಂತರ ಎಷ್ಟು ಬೇರೆ ಆಗುತ್ತೆ ಅಂತ ಚೆಕ್ ಮಾಡಿ ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಿಮ್ಮ ಡಾಕ್ಟರ್ಸಿಗೆ ತೋರಿಸ್ಕೊಂಡು ನಿಮ್ಮ ಡೋಸೇಜನ್ನು ಕಮ್ಮಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಲೋ ಶುಗರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಥರ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡೋದ್ರಿಂದ ಶುಗರ್ ಲೆವೆಲ್ಸ್ ಕಮ್ಮಿ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಟ್ಯಾಬ್ಲೆಟ್ ಡೋಸಲ್ಲಿ ಕೂಡ ಕಮ್ಮಿ ಮಾಡಬೇಕಾಗಿ ಬರುತ್ತೆ. ನಿಮ್ಮ ಡಾಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅದರ ಅಕಾರ್ಡಿಂಗ್ಲಿ ಕಮ್ಮಿ ಮಾಡ್ಕೊಳ್ಳಿ. ಇದನ್ನು ಟ್ರೈ ಮಾಡಿ ನಿಮ್ಮ ಶುಗರ್ನ ಕಂಟ್ರೋಲಿಗೆ ತನ್ನಿ. ಧನ್ಯವಾದಗಳು.